ನಮ್ಮ ಕೋಲಾರ ಸಂಚಾರ ನಿಯಂತ್ರಣ ಪೊಲೀಸ್ ಠಾಣೆಯಿಂದ ಪ್ರಕಟಣೆ. ಭಾರತದ ಮೋಟಾರು ವಾಹನ ಕಾಯ್ದೆ ಅನ್ವಯಗಳನ್ನ ಆಲ್ರೆಡಿ ಈಗ ನಮ್ಮ ಕೋಲಾರ ಸಂಚಾರ ನಿಯಮಗಳನ್ನ ಯಾರು ಉಲ್ಲಂಘಿಸ್ತಾರೋ ಅವ್ರ ಮೇಲೆ ದಂಡ ವಿಧಿಸಲಾಗ್ತಾ ಇದೆ. ಏನ ನಿಯಮಗಳಂದ್ರೆ ನಾನು ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡಕ್ಕಿಂತ ಮುಂಚೆ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರ ಗಮನಕ್ಕೂ ಬರ್ಲಿ. ಮೊದಲನೇದು, ವಿತೌಟ್ ಹೆಲ್ಮೆಟ್ ಯಾರು ಡ್ರೈವ್ ಮಾಡ್ತಾರೋ ಅವ್ರಿಗೆ 500 ರೂಪೀಸ್ ದಂಡ ವಿಧಿಸಲಾಗುತ್ತೆ. ಮತ್ತೆ ಹೆಲ್ಮೆಟ್ ಹಾಕ್ಲೇಬೇಕು ಅಂತ ಈಗ ಕಂಪಲ್ಸರಿ ರೂಲ್ಸ್ ಆಗಿದೆ. ಮತ್ತೆ ಟ್ರಿಬಲ್ ರೈಡಿಂಗ್ ಇದಕ್ಕೂ 500 ರೂಪಾಯಿ ದಂಡ ಹಾಕ್ತಾರೆ. ಮತ್ತೆ ಯೂಸಿಂಗ್ ಮೊಬೈಲ್ ಫೋನ್, 2 ವೀಲರ್ ಆದ್ರೆ 1500 ರೂಪಾಯಿ ದಂಡ, 4 ವೀಲರ್ ಆದ್ರೆ 3000 ರೂಪಾಯಿ ದಂಡ ವಿಧಿಸ್ತಾರೆ. ಮತ್ತೆ ಮೈನರ್ 18 ವರ್ಷ ಕೆಳಗಡೆ ಇರೋರು ಯಾರೇ ಆಗ್ಲಿ ಗಾಡಿ ಓಡಿಸಿದ್ರೆ ಅವ್ರಿಗೆ ಡೈರೆಕ್ಟ್ ಕೋರ್ಟ್ ಫೈನ್ ಬೀಳುತ್ತೆ 51,000 ರೂಪಾಯಿ. ಮತ್ತೆ ಡಿಟೆಕ್ಟಿವ್ ಸೈಲೆನ್ಸರ್ ಅಂದ್ರೆ ಕರ್ಕಶ ಶಬ್ದ ಸೈಲೆನ್ಸರ್ ನ ಯೂಸ್ ಮಾಡಿದ್ರಷ್ಟೇ 500 ರೂಪಾಯಿ ದಂಡ ವಿಧಿಸ್ತಾರೆ. ಮತ್ತೆ ವಿತೌಟ್ DL 2 ವೀಲರ್ ಆದ್ರೆ 1000 ರೂಪಾಯಿ ದಂಡ, 4 ವೀಲರ್ ಆದ್ರೆ 2000 ರೂಪಾಯಿ ದಂಡ. ಡ್ರಿಂಕ್ ಅಂಡ್ ಡ್ರೈವ್ ಇದು ಕೂಡ ಅಷ್ಟೇ ಕೋರ್ಟ್ ಫೈನ್ ಬೀಳುತ್ತೆ 10,000 ರೂಪಾಯಿ ದಂಡ ಹಾಕ್ತಾರೆ. ಮತ್ತೆ ಆಟೋ ಎಕ್ಸಸ್ ಪ್ಯಾಸೆಂಜರ್ ಜಾಸ್ತಿ ಜನ ಇದ್ರೆ ಆಟೋದಲ್ಲಿ ಪರ್ ಹೆಡ್ ಗೆ 200 ರೂಪೀಸ್ ಫೈನ್ ಹಾಕ್ತಾರೆ. ಮತ್ತೆ ನೋ ಪಾರ್ಕಿಂಗ್ ಅಲ್ಲಿ ಏನಾದ್ರು ಗಾಡಿ ನಿಲ್ಸಿದ್ರೆ ಅಲ್ಲಿ 500 ರೂಪೀಸ್ ದಂಡ ಹಾಕ್ತಾರೆ. ವಿತೌಟ್ ನಂಬರ್ ಪ್ಲೇಟ್ ಇದ್ರೂ ಅಷ್ಟೇ 500 ರೂಪೀಸ್ ದಂಡ. HSRP ನಂಬರ್ ಪ್ಲೇಟ್ ಇರಬೇಕು. ಮತ್ತೆ ಇನ್ಶೂರೆನ್ಸ್ ಕಂಪಲ್ಸರಿ ರನ್ನಿಂಗ್ ಅಲ್ಲಿ ಇರಬೇಕು. ಮತ್ತೆ ಓವರ್ ಸ್ಪೀಡ್ ಇದ್ರೆ ಅದಕ್ಕೆ 1000 ರೂಪಾಯಿ ದಂಡ ವಿಧಿಸ್ತಾರೆ. 130 ಮೇಲೆ ಎಬೋ ಸ್ಪೀಡ್ ಇದ್ರೆ ಡೈರೆಕ್ಟ್ FIR ಕೂಡ ಮಾಡಬಹುದು. ಇವು ನಮ್ಮ ಕೋಲಾರ ಸಂಚಾರ ನಿಯಂತ್ರಣ ಪೊಲೀಸ್ ಠಾಣೆಯ ವತಿಯಿಂದ ಇರುವ ಕಡ್ಡಾಯವಾಗಿ ಪಾಲಿಸಬೇಕಾಗಿರುವ ನಿಯಮಗಳು. ಈ ನಿಯಮಗಳನ್ನ ಎಲ್ಲರೂ ಪಾಲಿಸಿ.